ಸೊ ಗಾಯ್ಸ್ ಇದು ಕೊಡಗನೂರು ಮತ್ತು ಗದಗ ಹೋಗೋ ದಾರಿ ನೋಡ್ರಿ ಆಕ್ಸಿಡೆಂಟ್ ಹೆಂಗಾಗೈತಿ. ರೀಸೆಂಟಾಗಿ ಆಗಿರ್ಬೇಕಿದು ನೋಡ ಹೊಂಡಾಯಿ ಗಾಡಿ ಇಷ್ಟೊಂದು ಟ್ರಾಫಿಕ್ ಆತ ಆಲ್ರೆಡಿ. ಪಾಪ ಯಾರಿಗೂ ಏನಾಗದಿದ್ರೆ ಸಾಕು ಫಾಸ್ಟ್. ಗಾಡಿ ಡೋರ ಓಪನ್ ಆತಡಿ. ಪಾಪ ಯಾರಿಗೂ ಏನಾಗ್ಲಿಕ್ಕಂದ್ರೆ ಅಷ್ಟೇ ಚಲೋ ಅಪ್ಪ. ಜೀವ ಮರ ಅಂತವ್ರಿಪ್ಪ ಏನು ಆಕ್ಸಿಡೆಂಟ್ ನೋಡೋಣ. J03 ಬೆಂಗಳೂರು ಗಾಡಿ ಈ ಥರ ಆದ್ರೆ ಹೆಂಗೆ ಹೋಯಪ್ಪ. ನೋಡ್ರಿ ಆ ಥರ ಆಗಿದೆ. ಎತ್ತಕತ್ತಾರ ನೋಡ್ರಿ ಗಾಡಿ. ಈಗ ಎತ್ತರ ನೋಡ್ರಿ ಗಾಡಿ ಪುಡಿ ಆಗ್ಬಿಟ್ಟೈತಪ್ಪ. ನೋಡುದು ಗಾಡಿ ಮೂರ ಬಟ್ಟೆ ಆಗೈತೆ. ಏರ್ ಬಲೂನು ಓಪನ್ ಆಗೈತಿ. ಸೊ ಪಾಪ ಏನೂ ಆಗಿರಲ್ಲ, ಯಾರಿಗೂ ಏನೂ ಆಗಿಲ್ಲ ಅನ್ಕೋತೀನಿ ನಾನು. ನೋಡೋದು ವೀಲ ಹೋಗೈತಪ್ಪ ಅದು. ಗಾಡಿ ತೆಗಿಯವ್ರಲೇ. ಸೊ ಗೈಸ್ ಈ ಥರ ಆಕ್ಸಿಡೆಂಟ್ ಆದರೆ ಹೆಂಗು ಏನು ಯಪ್ಪ. ಮೊನ್ನೆ ಬೆಂಗಳೂರಿಂದ ಬರಬೇಕಾದ್ರೆ ಹಿರಿಯೂರೊಳಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಕೇರ್ಫುಲ್ ಆಗಿರಿ ಗಾಡಿ ಹೊಡಿಬೇಕಾದ್ರೆ, ಭಾಳ ಕೇರ್ಫುಲ್ ಆಗಿರಿ. ನಿದ್ದೆ ಬಂದ್ರೆ ಒಂದು ಸ್ವಲ್ಪ ಎದ್ದು ಮಕ್ಕ ತಕ್ಕೋರಿ ಅಂತ ಎಷ್ಟು ಸರಿ ಹೇಳ್ತಾರೆ, ಅವರು ಕೇಳೋಂಗಿಲ್ಲ. ಬಟ್ ಏನು ಡ್ರೈವರ್ದು ಏನಾಯ್ತು ಅದು ನೋಡಿದ್ರೆ ವೈಟ್ ಬೋರ್ಡು K03 ಬೆಂಗಳೂರು ಗಾಡಿ ಅದು. ಮೇ ಬಿ ಏನಾಗೈತೆ ನಮಗೂ ಗೊತ್ತಿಲ್ಲ ವಿಷಯ. ಜಸ್ಟ್ ನಾವು ಟೆಂಪಲ್ಗೆ ಹೊಂಟಿದ್ವಿ, ಅವಾಗ ಆಗಿದ್ದದು ಆ್ಯಕ್ಸಿಡೆಂಟ್. ಈ ಥರ ಆಗ್ಬಿಟ್ರೆ ಜೀವ ಮರ ಅನ್ನತ್ರಿ ನೋಡೋಕೆ. ಒಟ್ಟು ಕೇರ್ಫುಲ್ ಆಗಿರ್ರಿ ಅಷ್ಟೇ ಹೇಳೋದು. ಎಷ್ಟು ಕೇರ್ಫುಲ್ ಆಗಿರ್ತೀರಿ ಚಲೋ. ನಾವು ಕರೆಕ್ಟ್ ಹೊಂಟ್ರು ಅಪೋಸಿಟ್ ಬರೋರು ಕರೆಕ್ಟ್ ಇರೋದಿಲ್ಲ.